ಹಲೋ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಬೆಳಗ್ಗೆಯಿಂದನೇ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇವತ್ತು ಏನಪ್ಪ ವಿಶೇಷತೆ ಅಂತಂದರೆ, ಇವತ್ತು ನಮ್ಮ ಪಾಪುದು ನಾಮಕರಣ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸಿಂಪಲಾಗಿ ನಾಮಕರಣ ಶಾಸ್ತ್ರವನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಆ್ಯಂಡ್ ಅವಳದು ತುಂಬಾ ಸಿಂಪಲಾಗಿ ಅವಳು ಬರ್ತ್ಡೇ ಆಗಿರ್ಬೋದು, ಕಿವಿ ಚುಚ್ಚು ಶಾಸ್ತ್ರ ಆಗಿರ್ಬೋದು, ನಾವು ತುಂಬಾ ಸಿಂಪಲಾಗಿ ಮಾಡಿರುವಂಥದ್ದು. ಹಾಗೆ ಕೂಡ ಈ ನಾಮಕರಣ ಶಾಸ್ತ್ರವನ್ನು ಕೂಡ ತುಂಬಾ ಸಿಂಪಲಾಗಿ ಮಾಡಿರುವಂಥದ್ದು. ಸ್ವಲ್ಪ ಲೇಟ್ ಆಯಿತು ನಾವು ಮಾಡೋದು. ಈಗ 1 ವರ್ಷ 1 ವಾರ ಆಗಿದೆ ಅವಳಿಗೆ. ಸ್ವಲ್ಪ ಲೇಟಾಗಿ ಮಾಡಿದ್ದೀವಿ. ಸ್ವಲ್ಪ ಬೇಗನೆ ಮಾಡಬೇಕು. ಮಗು ಹುಟ್ಟಿ ಒಂದು 11 ದಿವಸಕ್ಕೇ ಮತ್ತು 3 ತಿಂಗಳಷ್ಟೊತ್ತಿಗೆ ನಾಮಕರಣ ಮತ್ತು ಕಿವಿ ಚುಚ್ಚು ಶಾಸ್ತ್ರವನ್ನು ಮಾಡ್ತಾರೆ. ಬಟ್ ನಾವು ಸ್ವಲ್ಪ ತುಂಬಾ ಲೇಟ್ ಆಯಿತು ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಕಾರಣಾಂತರಗಳಿಂದ ಲೇಟ್ ಆಗಿರ್ಬೋದು. ಆ್ಯಂಡ್ ಹಾಗೆಯೇ ನಮ್ಮ ಮನೆ ಹತ್ರ ಇರುವಂತಹ ದೇವಸ್ಥಾನದಲ್ಲಿ ನಾವು ಒಂದು ಸಿಂಪಲಾಗಿ ನಾಮಕರಣ ಶಾಸ್ತ್ರವನ್ನು ಮಾಡಿ ಮುಗಿಸೋಣ ಅಂತ ಅಂದ್ಕೊಂಡು ಇವಾಗ ನಾವು ನಾಮಕರಣ ಶಾಸ್ತ್ರನ ಮಾಡ್ತಾ ಇದ್ವಿ. ಫಸ್ಟ್ ನಮ್ಮ ಪಾಪ ಹೆಸರಲ್ಲಿ ನಾವು ಪೂಜೆ ಮಾಡಿಸ್ಬಿಟ್ಟು ಗಣೇಶನಿಗೆ ಪೂಜೆ ಮಾಡಿಸಿ ಮತ್ತು ಅಭಿಷೇಕವನ್ನು ಕೊಟ್ಟಿದ್ವಿ. ಸೊ ಅಭಿಷೇಕವನ್ನು ಮಾಡಿಸಿ ಇವಾಗ ಸಿಂಪಲಾಗಿಯೇ ನಾವು ನಾಮಕರಣ ಶಾಸ್ತ್ರವನ್ನು ಮಾಡ್ತಾ ಇರುವಂಥದ್ದು. ಯಾಕಂದರೆ ಕೆಲವೊಂದು ಕಾರ್ಯಕ್ರಮಗಳನ್ನ ನಾವು ಆದಷ್ಟು ಸಿಂಪಲಾಗಿ ಮಾಡಿದ್ರೇ ಒಳ್ಳೆಯದು. ಆ್ಯಂಡ್ ಹಾಗೆಯೇ ಸುಮ್ಮನೆ ದುಡ್ಡನ್ನ ಅಷ್ಟು ಜಾಸ್ತಿ ಖರ್ಚು ಮಾಡಿಕೊಂಡು ಎಲ್ಲರನ್ನೂ ಕರೆಸಿ ಯಾರನ್ನೂ ನಾವು ಖುಷಿಪಡಿಸಿ ಕಳಿಸೋದಕ್ಕಿಂತ, ಎಲ್ಲರನ್ನೂ ಕರೆಸ್ಬಿಟ್ಟು ಖುಷಿಪಡಿಸಿ ಕಳಿಸೋದಕ್ಕಿಂತ ನಮ್ಗೆ ಎಷ್ಟು ಬೇಕೋ ಅಷ್ಟು ಸಿಂಪಲಾಗಿ ನಮಗೆ ಎಷ್ಟು ಸರಿ ಅನಿಸುತ್ತೋ ಅಷ್ಟು ಶಾಸ್ತ್ರೋಕ್ತವಾಗಿ ನಾವು ದೇವ್ರ ಮುಂದೆ ಮಾಡಿದ್ರೆ ಸಾಕು. ಸೊ ಹೀಗಾಗಿ ನಾನು ಮತ್ತು ಇನ್ನೊಂದು ಏನಂತಂದರೆ, ನಾನು ಎಲ್ಲರನ್ನೂ ಕರೆದುಬಿಟ್ಟು ಗ್ರ್ಯಾಂಡಾಗಿ ಮಾಡೋವಂಥದ್ದು ನನಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ನನಗೆ ಮುಂಚೆಯಿಂದನೂ ಅಷ್ಟೇ ನಾನು ಯಾವುದೇ ಆಯಿತು ತುಂಬಾ ಸಿಂಪಲ್ಲಾಗಿಯೇ ಮನೇಲೇ ಮಾಡಿಕೊಂಡೇ ಅಭ್ಯಾಸ ನಮಗೆ. ಸೊ ನನಗೆ ಮನೆಗೆ ಯಾರನ್ನೂ ಕರೆದುಬಿಟ್ಟು ಯಾವುದೇ ಥರ ಫಂಕ್ಷನ್ಸ್ಗೆ ಕರೆದುಬಿಟ್ಟು ದುಂದು ವೆಚ್ಚ ಮಾಡೋದು ನನಗೆ ಪರ್ಸ್ನಲಿ ಇಷ್ಟ ಆಗೋದಿಲ್ಲ. ಸೊ ಹೀಗಾಗಿ ನಾವು ತುಂಬಾ ಸಿಂಪಲ್ಲಾಗಿಯೇ ಮಾಡಿರುವಂಥದ್ದು. ಆ್ಯಂಡ್ ಹಾಗೆಯೇ ನಾವು ನಮ್ಮ ಪಾಪುಗೆ ಯಾವ ಹೆಸರನ್ನ ಇಟ್ಟಿದ್ದೀವಿ ಅಂತಂದರೆ, ನಾವು ಮುಂಚೆನೇ ಅವಳು ಹುಟ್ಟಿದಾಗಲೇ ಸೆಲೆಕ್ಟ್ ಮಾಡಿರುವಂಥ ಒಂದು ಹೆಸರು ಬಂದುಬಿಟ್ಟು ನಿತ್ಯ ಸಿರಿ ಅನ್ನೋ ಒಂದು ಹೆಸರನ್ನ ನಾವು ಸೆಲೆಕ್ಟ್ ಮಾಡಿದ್ವಿ. ಬಟ್ ಫಸ್ಟ್ ನಾವು ಮನೆ ದೇವರ ಹೆಸರನ್ನ ಅಂತಂದರೆ ತಂದೆ ಕಡೆಯ ಮನೆ ದೇವರ ಹೆಸರನ್ನ ನಾವು ಹೇಳಬೇಕಾಗತ್ತೆ, ಕುಲದೇವತೆ ಹೆಸರನ್ನ ಹೇಳಬೇಕಾಗತ್ತೆ. ಸೊ ಹೀಗಾಗಿ ಫಸ್ಟು ಪಾರ್ವತಿ, ಹಾಗೆ ಪಾರ್ವತಿಯ ಇನ್ನೊಂದು ರೂಪ ಲಕ್ಷ್ಮಿ, ಹಾಗೆ ಕೊನೆಗೆ ನಿತ್ಯಸಿರಿ ಅನ್ನೋ ಹೆಸರನ್ನ ನಾಮಕರಣ ಶಾಸ್ತ್ರದಲ್ಲಿ ಮಾಡಬೇಕಾಗತ್ತೆ. ಸೊ ಹೀಗಾಗಿ ಫಸ್ಟು ಪಾರ್ವತಿ, ಲಕ್ಷ್ಮಿ, ಹಾಗೆ ಫೈನಲಿ ನಿತ್ಯಸಿರಿ ಅಂತ ನಾವು ನಾಮಕರಣ ಮಾಡಿರುವಂಥದ್ದು. ಆದರೆ ನಮ್ಮ ಪಾಪು ಸ್ವಲ್ಪ ಕಿರಿಕಿರಿ ಮಾಡ್ತಾಯಿದ್ಲು, ಅಳ್ತಾಯಿದ್ಲು. ನೋಡಿ ಯಾವ ಥರ ಅಳ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು. ಅವಳಿಗೆ ಒಂದು ಕಡೆ ನಿದ್ದೆ ಬರ್ತಾಯಿದೆ ಆ್ಯಂಡ್ ಒಂದು ಕಡೆ ಅವಳಿಗೆ ಹೊಟ್ಟೆ ಹಸಿತಾ ಇತ್ತು. ನಾವು ಬೆಳಗಿನ ಜಾವನೇ ಬಂದಿರೋದ್ರಿಂದ ಆಲ್ಮೋಸ್ಟ್ ಒಂದು 9-9:30 ನಾವು ಬಂದಿದ್ವಿ. ಸೊ ಹೀಗಾಗಿ ಅವಳಿಗೆ ಅಷ್ಟು ಬೇಗ ನಾವು ಎಲ್ಲೂ ಕರ್ಕೊಂಡು ಬಂದಿರಲಿಲ್ಲ ಅಲ್ವಾ. ಸೊ ಅದಕ್ಕಾಗಿ ಅವಳಿಗೆ ಸ್ವಲ್ಪ ಕಿರಿಕಿರಿ ಮಾಡ್ತಾಯಿದ್ಲು ಅವಳು. ಸ್ವಲ್ಪ ಒಂದು ಕಡೆ ಹೊಟ್ಟೆ ಕೂಡ ಹಸಿತಾ ಇತ್ತು ಅವಳಿಗೆ. ಸೊ ಸ್ವಲ್ಪ ಅಳಕ್ಕೆ ಸ್ಟಾರ್ಟ್ ಮಾಡಿದ್ಲು. ಬಟ್ ನಾವೇನಿದೆ ಅವ್ರು ಏನು ಹೇಳ್ತಾಯಿದ್ರು ಅರ್ಚಕರು, ಅದನ್ನು ನಾವು ಬರೆಸ್ತಾಯಿದ್ರು ನಮಗೆ. ಅವರು ಈ ರೀತಿಯಾಗಿ ಸಿಂಪಲ್ಲಾಗಿ ಬರೆಸಿ ನಾಮಕರಣ ಶಾಸ್ತ್ರವನ್ನು ಮುಗಿಸ್ಕೊಟ್ರು ಅವರು. ನೋಡಿ, ಈ ರೀತಿಯಾಗಿ ನಾವು ಫೈನಲಿ ನಾಮಕರಣ ಶಾಸ್ತ್ರವನ್ನು ಮಾಡಿದ್ವಿ. ಫಸ್ಟು ನಮ್ಮ ಪಾಪು ಹೆಸರಿನಲ್ಲಿ ಪೂಜೆಗೆ ಕೊಟ್ಟು ಅಭಿಷೇಕ ಮಾಡಿಸಿ, ನಮ್ಮ ಪಾಪು ಹೆಸರಲ್ಲಿ ಅಭಿಷೇಕ ಮಾಡಿಸಿ ಸ್ವಲ್ಪ ಪ್ರಸಾದನ ಮಾಡಿಸಿದ್ವಿ. ನಾವು ಸಿಂಪಲಾಗಿ ಪ್ರಸಾದನ ಮಾಡಿಸಿದ್ವಿ ಅಷ್ಟೇ. ಆ್ಯಂಡ್ ಅವಳ ಹೆಸರಿನಲ್ಲಿ ಇವಾಗ ಮನೆ ದೇವರ ಹೆಸರನ್ನ ನಾವು ಕೂಗ್ತಾ ಇದ್ದೀವಿ. ಪಾರ್ವತಿ, ಲಕ್ಷ್ಮಿ ಮತ್ತು ನಿತ್ಯಸಿರಿ ಅಂತ ಹೇಳ್ಬಿಟ್ಟು 3 ಸತಿ ನಾವು ಕೂಗಬೇಕಾಗತ್ತೆ. ಸೊ ಫೈನಲಿ ತುಂಬಾ ಸಿಂಪಲ್ಲಾಗಿ ನಾಮಕರಣ ಶಾಸ್ತ್ರವನ್ನು ಮಾಡಿದ್ವಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಒಂದು ಎಲ್ಲದಕ್ಕೂ ತುಂಬ ಒಳ್ಳೆಯದಾಗಿ ಒಂದು ವಿಘ್ನವನ್ನು ನಿವಾರಣೆ ಮಾಡುವಂಥ ದೇವರು ಅಂತಂದರೆ ಗಣೇಶ. ಆ ಗಣೇಶನ ಮುಂದೆ ನಾವು ಗಣೇಶನ ಸನ್ನಿಧಿಯಲ್ಲಿ ನಾವು ನಮ್ಮ ಪಾಪುಗೆ ನಾಮಕರಣ ಮಾಡಿರುವಂಥದ್ದು ನನಗೆ ತುಂಬಾ ಖುಷಿಯಾಗುತ್ತೆ. ಸಿಂಪಲ್ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಒಂದು ದೇವರ ಒಂದು ಸನ್ನಿಧಿಯಲ್ಲಿ ನಾವು ನಾಮಕರಣ ಮಾಡಿರುವಂಥದ್ದು ನನಗೆ ತುಂಬಾ ತೃಪ್ತಿ ಕೊಡ್ತು. ಯಾಕಂದರೆ ಗಣೇಶ ಅಂತಂದರೆ ವಿದ್ಯಾ ಗಣಪತಿ, ವಿಘ್ನ ನಿವಾರಕ. ಎಲ್ಲದಕ್ಕೂ ಯಾವುದೇ ಒಂದು ಹೆಜ್ಜೆ ಇಡಬೇಕು ಅಂತಂದರೆ ನಮಗೆ ವಿಘ್ನ ನಿವಾರಕ ಗಣೇಶನ ಒಂದು ಆಶೀರ್ವಾದ ಇರಬೇಕಾಗತ್ತೆ. ಸೊ ಹೀಗಾಗಿ ನಾವು ಗಣೇಶನ ದೇವಸ್ಥಾನದಲ್ಲಿ ನಾವು ಸಿಂಪಲ್ಲಾಗಿ ನಾಮಕರಣ ಮಾಡಿರುವಂಥದ್ದು ನನಗೆ ತುಂಬಾ ಸಂತೋಷ, ಹಾಗೆ ತುಂಬಾ ತೃಪ್ತಿ ಇದೆ. ಆ್ಯಂಡ್ ನಮ್ಮ ಪಾಪಗೆ ನಾವು ಎಲ್ಲನೂ ಬರ್ಡೇ ಆಯಿತು, ಕಿವಿ ಚುಚ್ಚೋ ಶಾಸ್ತ್ರ ಆಯಿತು, ಹೊಸಲು ದಾಟಿಸೋ ಶಾಸ್ತ್ರ ಆಯಿತು. ಫೈನಲಿ ನಾಮಕರಣ ಶಾಸ್ತ್ರವನ್ನು ಸಹ ನಾವು ಶಾಸ್ತ್ರೋಕ್ತವಾಗಿಯೇ ತುಂಬಾ ಸಿಂಪಲ್ಲಾಗಿ, ಜಾಸ್ತಿ ದುಂದು ವೆಚ್ಚ, ಯಾವುದೇ ಥರ ಖರ್ಚಿಲ್ಲದೆ ನಮ್ಮ ಮನೆ ಪೂರ್ತಿ ನಾವು ಏನಿದೆ ಮನೆಯವರೆಲ್ಲ ಸೇರಿಕೊಂಡು ನಾವು ಸಿಂಪಲ್ಲಾಗಿ ಮಾಡಿದ್ವಿ. ನಮಗೆ ಇದರಲ್ಲಿ ಎಲ್ಲದಕ್ಕಿಂತ ತುಂಬಾ ತೃಪ್ತಿ ಇದೆ. ಯಾಕಂತಂದರೆ ನಮಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಜಾಸ್ತಿ ದುಂದು ವೆಚ್ಚನ ಮಾಡದೆ ಆಡಂಬರದಿಂದ ಮಾಡಿದೆ ಸಿಂಪಲಾಗಿ ದೇವಸ್ಥಾನದಲ್ಲಿನೇ ನಾವು ಮಾಡುವಂಥದ್ದು ತುಂಬಾ ಒಳ್ಳೆಯದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಆದಷ್ಟು ಜಾಸ್ತಿ ದುಂದು ವೆಚ್ಚ ಮಾಡಿ ಜಾಸ್ತಿ ಖರ್ಚನ್ನ ಮಾಡ್ತೀರಾ ಸಿಂಪಲ್ಲಾಗಿ ಇಂಥದ್ದೆಲ್ಲ ನಾವು ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.
ಆ್ಯಂಡ್ ಫೈನಲಿ ಮಹಾಮಂಗಳಾರತಿ ಕೂಡ ಮಾಡ್ತಾ ಇದ್ದಾರೆ. ಇಂತಹ ಒಂದು ಕಾರ್ಯಕ್ರಮಗಳನ್ನು ದೇವರ ಮಧ್ಯದಲ್ಲಿ ನಾವು ಮಾಡೋದೇ ಒಂದು ನನಗೆ ತುಂಬಾ ಶ್ರೇಷ್ಠವಾದಂಥ ವಿಷಯ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಎಷ್ಟೇ ಸಿಂಪಲ್ಲಾಗಿ ಮಾಡಿದ್ರೂ ಇಲ್ಲವಲ್ಲ, ನಮಗೆ ನಾವು ಎಷ್ಟು ಖರ್ಚು ಮಾಡಿ ನಾವು ಎಷ್ಟೇ ಒಂದು ಗ್ರ್ಯಾಂಡಾಗಿ ಮಾಡಿದ್ರೂ ದೇವರ ಆಶೀರ್ವಾದನೇ ಫೈನಲಿ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ದೇವರ ಆಶೀರ್ವಾದ ಆ್ಯಂಡ್ ದೇವರೇ ನಮ್ಮನ್ನು ಕೊನೆವರೆಗೂ ಕೈ ಹಿಡಿಯುವಂಥದ್ದು. ಸೊ ಹೀಗಾಗಿ ನಮಗೆ ದೇವ್ರ ಮುಂದೆನೇ ನಾವು ಮಾಡಿರೋವಂಥದ್ದು. ಯಾಕಂದರೆ ನಾವು ಏನೇ ಒಂದು ಮಾಡಬೇಕಂದ್ರೂ ದೇವರು ಕೃಪೆ ಇರಬೇಕು, ಒಂದು ಟೈಮ್ ಬರಬೇಕು ಅಂತ ಹೇಳ್ತಾರೆ. ಸೊ ಆ ಟೈಮ್ ಬಂದಿದ್ದೆ, ಸಿಂಪಲ್ಲಾಗಿ ಮಾಡಿದ್ರು ದೇವ್ರು ಇದೇ ಥರ ಮಾಡಿ ಅಂತ ಒಂದು ದಾರಿ ತೋರಿಸಿದ್ದಾನೆ. ಸೊ ಈ ರೀತಿಯಾಗಿ ನಾವು ಸಿಂಪಲ್ಲಾಗಿ ನಮ್ಮ ಪಾಪದ ಏನೇನಿದೆ ನಾವು ಫಂಕ್ಷನ್ಸು ಅದನ್ನೆಲ್ಲ ನಾವು ಶಾಸ್ತ್ರೋಕ್ತವಾಗಿ ಮಾಡಿರೋಂಥದ್ದು ತುಂಬಾ ಖುಷಿ ಕೊಡುವಂತಹ ವಿಷಯ ಆಗಿದೆ. ಆ್ಯಂಡ್ ಅದ್ರ ಪಕ್ಕದಲ್ಲಿ ಕೂಡ ಒಂದು ಯಾವುದೋ ಹೋಮ ಮಾಡಿಸ್ತಾ ಇದ್ದರು, ಗಣೇಶನ ಹೋಮ ಮಾಡಿಸ್ತಾ ಇದ್ರು. ನಾನು ನೆಕ್ಸ್ಟು ಗಣಹೋಮ ಮಾಡಿಸೋಣ ಅನ್ನೋದು ಕೂಡ ನನ್ನದೊಂದು ಪ್ಲ್ಯಾನ್ ಇದೆ. ಅದನ್ನು ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ದೇವ್ರು ಅದಕ್ಕೆ ಯಾವಾಗ ದಾರಿ ಮಾಡಿಕೊಡ್ತಾನೆ ಅಂತ ಹೇಳ್ಬಿಟ್ಟು. ಸೊ ಈಗ ಫಂಕ್ಷನ್ಸ್ ಎಲ್ಲ ಅಂದರೆ ನಮ್ಮ ಪಾಪದು ನಾಮಕರಣ ಶಾಸ್ತ್ರನೆಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬಂದು ಮಧ್ಯಾಹ್ನ ಆ್ಯಂಡ್ ಮನೆಗೆ ಬಂದಾದ ನಂತರ ನಾನು ಇವಾಗ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಇವಾಗ ಅಡುಗೆ ಮಾಡ್ಕೊಳ್ಬೇಕಾಗತ್ತೆ, ಮಧ್ಯಾಹ್ನಕ್ಕೆ ಊಟ ಮಾಡ್ಕೊಳ್ಬೇಕಾಗತ್ತೆ. ಸೊ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇವತ್ತಿನ ಈ ಒಂದು ವಿಡಿಯೋನ ಅಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.